ನಮ್ಮ ಗಿಲ್ಲಿ ನಟರಾಜ್ ಅವರ ಪಳಾರ್ ಚಿತ್ರದ ಮುಹೂರ್ತ ಈಡೇರಿದೆ. ಬಂಧುಗಳೇ, ಈ ಚಿತ್ರದ ನಿರ್ದೇಶಕರಿಗೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಹಾಗೂ KVN ಸಂಸ್ಥೆಯ ನಡುವೆ ಒಂದು ದೊಡ್ಡ ನಂಟಿದೆ. ಗಿಲ್ಲಿ, ಯಶ್, KVN ಸಂಸ್ಥೆ ಮತ್ತು ನಿರ್ದೇಶಕರ ನಡುವಿನ ಒಂದು ಅವಿನಾಭಾವ ನಂಟು ಏನು ಮತ್ತು ಈ ಚಿತ್ರ ಹೇಗಿದೆ ಅಂತ ನೋಡೋಣ ಬನ್ನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಅನ್ನ ನಿರ್ಮಾಣ ಮಾಡ್ತಾ ಇರೋದು KVN ಸಂಸ್ಥೆ. ಹಾಗೇನೆ ನಮ್ಮ ಗಿಲ್ಲಿ ನಟರವರಿಗೆ ಬೆನ್ನೆಲುಬಾಗಿ ನಿಂತಿರೋ ಸಂಸ್ಥೆ ಕೂಡ ಇದೆ. ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇರೋರು ಚಂದ್ರಮೋಹನ್. ನನ್ನ ಗೆಳೆಯ ಚಂದ್ರಮೋಹನ್ ಡೈರೆಕ್ಟ್ ಮಾಡಿರೋ ಸಿನಿಮಾ. ಆರಂಭದ ದಿನಗಳಲ್ಲಿ ಯಶ್ ಅವರಿಗೆ ರೂಮ್ನಲ್ಲಿ ಇರಲು ಅವಕಾಶ ಕೊಟ್ಟು ಆಶ್ರಯ ನೀಡಿದಂತಹ ವ್ಯಕ್ತಿ ಮತ್ತೆ ಯಾರುವಲ್ಲ, ಈ ಚಂದ್ರಮೋಹನ್ ಅವರು. ಅದೇ ಚಂದ್ರಮೋಹನ್ ಅವರು ಇಂದು ನಮ್ಮ ಗಿಲ್ಲಿ ನಟರವರಿಗೆ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ. ರಾಶಿ ಫಿಲಂ ಕ್ರಿಯೇಷನ್ ಅಡಿ ಈ ಒಂದು ಸಿನಿಮಾ ನಿರ್ಮಾಣವಾಗ್ತಾ ಇದ್ದು ಹರೀಶ್ ಮತ್ತು ನವೀನ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. KVN ಪ್ರೊಡಕ್ಷನ್ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಕರ್ನಾಟಕದಾದ್ಯಂತ ಡಿಸ್ಟ್ರಿಬ್ಯೂಷನ್ ಪಡೆಯುವ ಸಾಧ್ಯತೆಗಳು. ಚಂದ್ರಮೋಹನ್ ಅವರು ಇದಕ್ಕೂ ಮೊದಲು ಫಾರೆಸ್ಟ್ ಅಂತಕ್ಕಂತಹ ಒಂದು ಸಿನಿಮಾವನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಅವರು ಬಾಂಬೆ ಮಿಠಾಯಿ ಅಂತಕ್ಕಂಥ ಸಿನಿಮಾ ಮಾಡಿದ್ರು. ಜೊತೆಗೆ ಡಬಲ್ ಡೆಕ್ಕರ್ ಅಂತಕ್ಕಂತಹ ಸಿನಿಮಾ ನಿರ್ದೇಶಿಸಿದ್ರು. ಹಾಗೇನೆ ಬ್ರಹ್ಮಚಾರಿ ಸಿನಿಮಾದ ನಿರ್ದೇಶಕರು ಕೂಡ ಆಗಿದ್ದರು. ಇಲ್ಲಿಯವರ ಮಾತು ಕೇಳಿದ್ರೆ ನಗು ಬರುತ್ತೆ, ಆದರೆ ಇಲ್ಲಿ ಖಂಡಿತವಾಗಿ ಒಂದು ಅದ್ಭುತ ಯೋಚನೆ ಇದೆ. ಕರ್ನಾಟಕದ ವಿವಿಧ ಭಾಗಗಳ ಕಲಾವಿದರನ್ನ ಹಾಕಿಕೊಂಡು ಈ ಒಂದು ಸಿನಿಮಾವನ್ನ ಮಾಡುವ ಉದ್ದೇಶವಿದೆ. ಇನ್ನು ಈ ಒಂದು ಚಿತ್ರಕ್ಕೆ ವಾಸಕಿ ವೈಭವ್ ಅವರ ಸಂಗೀತವಿದ್ದು ಕರ್ನಾಟಕದ ಫೇಮಸ್ ಸಂಗೀತ ನಿರ್ದೇಶಕ ಡೆವಿಲ್ ಟಾಕ್ಸಿಕ್ ಅಂತಹ ಮೂವಿಗಳಿಗೆ ಆರ್ಟ್ ಡೈರೆಕ್ಟರ್ ಆದಂತಹ ಮೋಹನ್ ಬಿ ಕೆರೆ ಅವರು, ಎಡಿಟಿಂಗ್ ವಿಭಾಗದಲ್ಲಿ ಹೆಸರಾಂತ KM ಪ್ರಕಾಶ್ ಅವರನ್ನ ನಾವು ಕಾಣಬಹುದಾಗಿದೆ. ಈ ಒಂದು ಚಿತ್ರ ಅದ್ಭುತ ತಾರಾಗಣವನ್ನು ಹೊಂದಿದೆ. ಇನ್ನು ನಾಯಕಿಯರ ವಿಚಾರದಲ್ಲಿ ಇನ್ನೂ ಕೂಡ ತೆರೆ ಬಿದ್ದಿಲ್ಲ. ಶ್ರೀಲೀಲಾ ಅಥವಾ ನಮ್ಮ ಕಾವ್ಯ ಅವರು ಬಂದು ಸೇರಬಹುದು ಅಂತಕ್ಕಂಥದ್ದು ವದಂತಿಗಳ ವಿಚಾರ. ಇಬ್ಬರಲ್ಲಿ ಯಾರು ಸೇರಿದ್ರು ಕೂಡ ಸಿನಿಮಾ ಅದ್ಭುತವಾಗಿ ಮೂಡಿ ಬರಲಿದೆ. ಕಾವ್ಯ ಇದ್ರಂತೂ ಇನ್ನೂ ಉತ್ಕೃಷ್ಟವಾದ ಸಿನಿಮಾವಾಗಲಿದೆ. ಅದ್ಭುತ ಪ್ರತಿಭೆಯಾದಂಥ ನಮ್ಮ ಗಿಲ್ಲಿ ನಟರಾಜ್ ಅವರಿಗೆ ಇದೊಂದು ಉತ್ತಮ ವೇದಿಕೆಯಾಗಿದ್ದು ತಮ್ಮ ಪ್ರತಿಭೆ ಮೂಲಕ ಈ ಒಂದು ಸಿನಿಮಾದಲ್ಲಿ ತೊಡಗಿಸಿಕೊಂಡ್ರೆ ಅದ್ಭುತ ಸಿನಿಮಾವಾಗಿ ಮೂಡಿ ಬಂದು ನಮ್ಮೆಲ್ಲರನ್ನ ಮನರಂಜಿಸಲಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಈ ಒಂದು ಚಿತ್ರಕ್ಕೆ ಅದ್ಭುತ ಯಶಸ್ಸು ಸಿಗಲಿ, ಗಿಲ್ಲಿಯವರಿಗೆ ಕೀರ್ತಿ ದೊರೆಯಲಿ ಅಂತ ನಮ್ಮ ಆಶಯ ಬಂಧುಗಳೇ. ಈ ಒಂದು ಚಿತ್ರದ ನಾಯಕಿ ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು ಬಂಧುಗಳೇ.